ಪ್ರೇಮಿಗಳು ಬರ್ತಾರೆ, ಲಾಲ್ಬಾಗ್ ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಕೆಲವೊಬ್ರಂತೂ ತುಂಬಾ ಪರ್ಸನಲ್ ಆಗಿರ್ತಾರೆ. ಅದು ಇಲ್ಲಿ ಓಡಾಡುವಂತಹ ಜನಗಳಿಗೂ ಕೂಡ ಒಂಥರ ಮುಜುಗರ ಆಗತ್ತೆ. ಆಮೇಲೆ ಪ್ರೇಮಿಗಳಿಗೆ ನಾವು ಸಾರ್ವಜನಿಕ ಜಾಗದಲ್ಲಿ ಇದೀವಿ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ. ಈಗ ಇದಕ್ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ಬಾರಿ ವಾರ್ನ್ ಮಾಡಿರ್ತೀರಿ. ಹಂಗೆಲ್ಲ ಆದ್ರೂ ಕೂಡ ಯಾಕೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ? ಆಮೇಲೆ ಯಾಕೆ ಅವ್ರ ಮಾತು ಕೇಳಲ್ಲ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಪ್ರಮುಖವಾಗಿ ಇದೊಂದು ಬಹಳಷ್ಟು ಪ್ರಕೃತಿಗೆ ಹತ್ತಿರವಾದಂತ ವಿಚಾರ. ಹಂಗಾಗಿ ಇದು ನೈಸರ್ಗಿಕವಾಗಿ ಬಂದಿರತಕ್ಕಂತ ಗುಣ. ಸೊ ಅದರಿಂದ ಪ್ರೇಮಿಗಳು ಸದಾ ಏಕಾಂತವನ್ನ ಬಯಸ್ತಕ್ಕಂಥದ್ದು ಸಹಜವಾದಂತ ಒಂದು ಬೆಳವಣಿಗೆ. ಹಿಂದೆ ನಾನು ನೋಡಿದ ಮಟ್ಟಿಗೆ ಸುಮಾರು 12 ವರ್ಷಗಳ ಹಿಂದೆ ಲಾಲ್ಬಾಗ್ ನಲ್ಲಿ ಏನಿತ್ತು ಪೆರಿಫೆರಿ ಅಂದ್ರೆ ನಮ್ಮ ಸುತ್ತ ಒಂದು ಕಾಂಪೌಂಡ್ ಇತ್ತು, ಅದರ ಪಕ್ಕದಲ್ಲಿ ದಟ್ಟವಾದಂತ ಪೊದೆಗಳು ಅಂದ್ರೆ ಬೇಡವಾದಂತ ಸಸ್ಯಗಳು ಬೆಳೆದಿತ್ತು. ಕೆಲವರು ಅಲ್ಲಿ ಒಳಗಡೆ ಹೋಗಿ ಕುಳಿತುಕೊಳ್ತಕ್ಕಂಥದ್ದು, ಅಲ್ಲಿ ಗೊತ್ತಲ್ಲ ಈಗ ಆಕ್ಚುಲಿ ಇಲ್ಲಿರ್ತಕ್ಕಂಥದ್ದು ಹಾವು ಬೇರೆ ಬೇರೆ ಕೀಟ ಎಲ್ಲವೂ ಇರ್ತವೆ, ಅದು ಅವ್ರಿಗೂ ಸೇಫ್ಟಿ ಇರಲಿಲ್ಲ. ಮತ್ತೆ ಇನ್ನು ಕೆಲವರು ಅದನ್ನ ಚೇಸ್ ಮಾಡಿ ಏನೋ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇಂಥವೆಲ್ಲ ನಡೀತಾ ಇತ್ತು ಹಿಂದೆ, 10 ವರ್ಷಗಳ ಹಿಂದೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಅನ್ವಾಂಟೆಡ್ ಈ ತರದ ಬುಷಸ್ ಏನಿದೆ ಅದನ್ನ ನಾವು ಕಾಲಘಟ್ಟಕ್ಕೆ ಕ್ಲಿಯರ್ ಮಾಡ್ಕೊಂಡು ಬಂದ್ವಿ ಕಾಲಾನುಸಾರ. ಮತ್ತೆ ಒಂದೇನ್ ಮಾಡಿದ್ವಿ ಲಾಲ್ಬಾಗ್ ನಲ್ಲಿ, ಈಗ ಕೆಲವು ಯಾವ್ದಾದ್ರು ರೆಂಬೆಗಳು ಭೂಮಿಗೆ ಟಚ್ ಆಗಿ ಇನ್ನೊಂದು ಕಾಣದೇ ಇರತಕ್ಕಂಥ ಪ್ರದೇಶ ಇದ್ರೆ ಅದನ್ನ ಸ್ವಲ್ಪ ತೆರವುಗೊಳಿಸಿದ್ವಿ.